ಇವಾಗಂತೂ ತುಂಬಾ ಸೆಕೆ ಇರೋದ್ರಿಂದ ನಾನಾ ರೀತಿಯ ಐಸ್ ಕ್ರೀಮ್ ಹಾಗೆ ಜ್ಯೂಸಸ್ಗೆ ತುಂಬಾ ಬೇಡಿಕೆ ಇದೆ. ಇವಾಗಂತೂ ಮಾವಿನ ಹಣ್ಣಿನ ಸೀಸನ್ ಆಗಿರೋದ್ರಿಂದ ನಾನು ತುಂಬ ಸುಲಭವಾಗಿ ಕ್ರೀಮಿಯಾಗಿ ಮಿಕ್ಸಿ ಜಾರಲ್ಲೇ ಹೇಗೆ ಮಾವಿನ ಹಣ್ಣಿನ ಐಸ್ ಕ್ರೀಮ್ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಒಂದೇ ಒಂದು ಮಾವಿನ ಹಣ್ಣು ಇದ್ದರೆ ಸಾಕು, ಈ ರೀತಿ ಕ್ರೀಮಿಯಾಗಿ ಪಲ್ಪಿಯಾಗಿ ಮ್ಯಾಂಗೋ ಐಸ್ ಕ್ರೀಮನ್ನು ಮಾಡ್ಬೋದು. ಮಕ್ಕಳಿಗಂತೂ ಇದು ತುಂಬಾ ಇಷ್ಟ ಆಗುತ್ತೆ. ಬನ್ನಿ ರೆಸಿಪಿ ನೋಡೋಣ. ಹಾಗೆ ನೀವು ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡಿದರೆ ಖಂಡಿತವಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನನಗೆ ಸಪೋರ್ಟ್ ಮಾಡಿ. ಇವಾಗ ರೆಸಿಪಿ ಸ್ಟಾರ್ಟ್ ಮಾಡೋಣ. ನಾನು ಮೊದಲೇ ಹೇಳಿದಾಗೆ ಮಿಕ್ಸಿ ಜಾರ್ನಲ್ಲಿ ನಾನು ಐಸ್ ಕ್ರೀಮ್ ಮಾಡ್ತಾ ಇರೋದು. ಇವಾಗ ಒಂದು ಮಿಕ್ಸಿ ಜಾರ್ಗೆ 1 ಕಪ್ ಆಗುವಷ್ಟು ಕೋಲ್ಡ್ ಆಗಿರುವಂತಹ ವಿಪ್ಪಿಂಗ್ ಕ್ರೀಮನ್ನು ಹಾಕ್ಕೊಳ್ತಾ ಇದ್ದೀನಿ. ಟ್ರೋಪೋಲೈಟ್ ಅಂತ ವಿಪ್ಪಿಂಗ್ ಕ್ರೀಮ್ ಸಿಗುತ್ತೆ ಮಾರ್ಕೆಟಲ್ಲಿ, ಅದು ತುಂಬಾ ಚೆನ್ನಾಗಿರುತ್ತೆ. ಅದನ್ನು ನಾನು ತೊಗೊಂಡಿರೋದು. ಇವಾಗ ಅರ್ಧ ಕಪ್ಗಿಂತ ಸ್ವಲ್ಪ ಕಡಿಮೆ, 1/4 ಕಪ್ಗಿಂತ ಸ್ವಲ್ಪ ಹೆಚ್ಚು ನಾನು ಹಾಲಿನ ಪುಡಿನ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಅರ್ಧ ಕಪ್ ಆಗುವಷ್ಟು ಹಾಲು, ನೀವು ಕುದಿಸಿ ಆರಿಸಿದ ಹಾಲು ಹಾಕ್ಬೋದು, ಇಲ್ಲಾಂದರೆ ಕೋಲ್ಡ್ ಮಿಲ್ಕ್ ಸಹ ಹಾಕ್ಬೋದು. ಹಾಗೆ 1/4 ಕಪ್ ಆಗುವಷ್ಟು ಸಕ್ಕರೆನ ನಾನು ಹಾಕ್ಕೊಳ್ತಾ ಇದ್ದೀನಿ. ವಿಪ್ಪಿಂಗ್ ಕ್ರೀಮ್ ಸಿಹಿಯಾಗಿರುತ್ತೆ, ಹಾಗೆ ಹಾಲಿನ ಪುಡಿ ಸಹ ಸಿಹಿಯಾಗಿರುತ್ತೆ. ಅದಕ್ಕೆ ನಾನು ಕಡಿಮೆ ಸಕ್ಕರೆನ ಯೂಸ್ ಮಾಡ್ತಾ ಇದ್ದೀನಿ. ಇವಾಗ ಇದೆಲ್ಲವನ್ನು ಒಂದು ಸಾರಿ ಚೆನ್ನಾಗಿ ಬ್ಲೆಂಡ್ ಮಾಡ್ಕೋಬೇಕು. ಸ್ವಲ್ಪ ತಿಕ್ಕಾಗೋ ತನಕ ಇದನ್ನು ಬ್ಲೆಂಡ್ ಮಾಡ್ಕೋಬೇಕಾಗತ್ತೆ. ನಾವು ಮಿಕ್ಸಿ ಜಾರ್ನಲ್ಲಿ ಈ ರೀತಿ ಐಸ್ ಕ್ರೀಮ್ ಮಾಡಬೇಕಾದ್ರೆ ಆದಷ್ಟು ಕೋಲ್ಡ್ ಆಗಿರುವಂತಹ ಐಟಮ್ನ ಯೂಸ್ ಮಾಡಬೇಕಾಗತ್ತೆ. ನೋಡಿ, ಈ ರೀತಿ ಕ್ರೀಮಿಯಾಗಿ ತಿಕ್ಕಾಗಿ ಬರುತ್ತೆ. ಇವಾಗ ಇದಕ್ಕೆ ಒಂದು ಮೀಡಿಯಮ್ ಸೈಜ್ ಆಗಿರುವಂತಹ ಮಾವಿನ ಹಣ್ಣನ್ನು ಈ ರೀತಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಇದರಲ್ಲಿ ನಾನು ಸ್ವಲ್ಪ ಪೀಸಸ್ನ ಉಳಿಸ್ಕೊಳ್ತಾ ಇದ್ದೀನಿ ಲಾಸ್ಟಲ್ಲಿ ಗಾರ್ನಿಷ್ ಮಾಡೋದಕ್ಕೆ. ಇವಾಗ ಇದನ್ನು ಸಹ ಮಿಕ್ಸಿಗೆ ಹಾಕ್ಕೊಂಡು ಚೆನ್ನಾಗಿ ಬ್ಲೆಂಡ್ ಮಾಡ್ಕೋಬೇಕು. ಆದಷ್ಟು ಮಾವಿನ ಹಣ್ಣು ಕೂಡ ಕೋಲ್ಡ್ ಆಗಿದ್ರೇ ಒಳ್ಳೆಯದು. ಇದನ್ನು ಇವಾಗ ಚೆನ್ನಾಗಿ ಬ್ಲೆಂಡ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಬ್ಲೆಂಡ್ ಮಾಡಾಗಿದೆ ನೋಡಿ, ಈ ರೀತಿ ಕ್ರೀಮಿಯಾಗಿ ದಪ್ಪವಾಗಿ ಬರುತ್ತೆ. ನೋಡಿ, ಐಸ್ ಕ್ರೀಮ್ ಬ್ಯಾಟರ್ ರೆಡಿಯಾಗಿದೆ. ಜಸ್ಟ್ ಒಂದೇ ಸ್ಟೆಪ್, ಎಲ್ಲವನ್ನು ಮಿಕ್ಸಿ ಜಾರಿಗೆ ಹಾಕಿ ಗ್ರೈಂಡ್ ಮಾಡಿದರೆ ಆಯಿತು. ಇವಾಗ ನಾನು ಇದನ್ನು ಒಂದು ಈ ರೀತಿ ಕಟೋರಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಯಾವುದಾದ್ರೂ ಐಸ್ ಕ್ರೀಮ್ ಬಾಕ್ಸಸ್ಗೆ ಸಹ ಹಾಕ್ಬೋದು. ಈ ರೀತಿ ಇದನ್ನು ಹಾಕಿ ಇದ್ರ ಮೇಲ್ಗಡೆ ಸ್ವಲ್ಪ ಮಾವಿನ ಹಣ್ಣಿನಿಂದ ಗಾರ್ನಿಷ್ ಮಾಡಿ ಇದನ್ನು ಒಂದು ಕವರ್ನಿಂದ ವ್ರ್ಯಾಪ್ ಮಾಡ್ತಾ ಇದ್ದೀನಿ. ಈ ರೀತಿ ಮುಚ್ಚೋದ್ರಿಂದ ನಮಗೆ ಮೇಲ್ಗಡೆ ಸ್ವಲ್ಪ ಐಸ್ ಕ್ರಿಸ್ಟಲ್ ಆಗೋದೆಲ್ಲ ಕಡಿಮೆ ಆಗುತ್ತೆ. ಅದಕ್ಕಾಗಿ ನಾನು ಈ ಸ್ಟೆಪ್ಪನ್ನು ಎಲ್ಲ ಐಸ್ ಕ್ರೀಮ್ ಮಾಡೋವಾಗ್ಲೂ ಫಾಲೋ ಮಾಡ್ತೀನಿ. ಇವಾಗ ನೋಡಿ, ಸ್ವಲ್ಪ ಮಾವಿನ ಹಣ್ಣಿನಿಂದ ಗಾರ್ನಿಷ್ ಮಾಡ್ಕೊಂಡಿದ್ದೀನಿ. ಇದು ಸಹ ನಮ್ಗೆ ತಿನ್ನಬೇಕಾದ್ರೆ ಚೆನ್ನಾಗಿ ಅನಿಸುತ್ತೆ, ಬಾಯಿಗೆ ಪಲ್ಪಿಯಾಗಿ ಮ್ಯಾಂಗೋ ಪೀಸಸ್ಸು ಸಿಗುತ್ತೆ. ಈ ರೀತಿ ನೀಟಾಗಿ ಕವರ್ ಮಾಡಿ ಇದನ್ನು 5 ಗಂಟೆಗಳ ಕಾಲ ಫ್ರಿಜ್ನಲ್ಲಿ ಇಡ್ತಾ ಇದ್ದೀನಿ. ಅಥವಾ ನೀವು ಓವರ್ ನೈಟ್ ಕೂಡ ಫ್ರೀಝರ್ನಲ್ಲಿ ಇಡ್ಬೋದು. ಇವಾಗ ಐಸ್ ಕ್ರೀಮ್ ರೆಡಿಯಾಗಿದೆ. ನಾನು ಇದನ್ನು ರಾತ್ರಿ ಇಡೀ ಫ್ರೀಝರ್ನಲ್ಲಿ ಇಟ್ಟಿದ್ದೆ. ಇವಾಗ ಓಪನ್ ಮಾಡ್ತಾ ಇದ್ದೀನಿ. ನೋಡಿ, ಕರೆಕ್ಟಾಗಿ ಗಟ್ಟಿಯಾಗಿ ಸೆಟ್ ಆಗೋ ತನಕ ನಾವು ಫ್ರೀಝರ್ನಲ್ಲಿ ಇಡಬೇಕು. ಇವಾಗ ನಾನು ತೋರಿಸಿರುವಂತಹ ಮ್ಯಾಂಗೋ ಐಸ್ ಕ್ರೀಮ್ ಕನ್ಸಿಸ್ಟೆನ್ಸಿ ಎಲ್ಲನೂ ಕೂಡ ಕರೆಕ್ಟಾಗಿದೆ. ಸಿಹಿ ಸಹ ಕರೆಕ್ಟಾಗಿ ಬಂದಿದೆ. ನೀವು ಜಾಸ್ತಿ ಮ್ಯಾಂಗೋ ಯೂಸ್ ಮಾಡಿದ್ರೂ ಕೂಡ ಅದು ಚೆನ್ನಾಗಿ ಬರೋದಿಲ್ಲ. ಇದೇ ರೀತಿ ನೀವು ಕೂಡ ಮನೆಯಲ್ಲಿ ನಾನು ಹೇಳಿರುವ ಕ್ವಾಂಟಿಟಿನ ಎಷ್ಟು ಬೇಕು ಅಷ್ಟನ್ನೇ ಹಾಕಿ ಮ್ಯಾಂಗೋ ಐಸ್ ಕ್ರೀಮನ್ನು ರೆಡಿ ಮಾಡಿ. ಅಥವಾ ನಿಮಗೇನಾದರೂ ಜಾಸ್ತಿ ಐಸ್ ಕ್ರೀಮ್ ಬೇಕು ಅಂತ ಹೇಳಿಸಿದ್ರೆ ಆ ಕ್ವಾಂಟಿಟಿನ ಡಬಲ್ ಮಾಡ್ಕೊಳ್ಳಿ. ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಹಾಗೆ ಎಲ್ರಿಗೂ ಶೇರ್ ಮಾಡಿ ಇದನ್ನು. ಥ್ಯಾಂಕ್ಸ್ ಫಾರ್ ವಾಚಿಂಗ್.